ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂದರೆ ಫೇಸ್ ಹೇಗೆ ನಂದು ಚೇಂಜಸ್ ಹೇಗೆ ಕಾಣ್ತಾ ಇದೆ ಅಂತ ಗೊತ್ತಾಯ್ತಲ್ಲ. ಈ ಚೇಂಜಸ್ ಸೀಕ್ರೆಟ್ ಏನು ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ರಿವೀಲ್ ಮಾಡ್ತಾ ಇದ್ದೀನಿ. ಇವತ್ತು ಮಾರ್ನಿಂಗೇ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಓಕೆನಾ? ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಏನು ಮಾಡಬೇಕು ಅಂತಂದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಓಕೆನಾ? ಇನ್ನು ಪ್ರಾಡಕ್ಟ್ ವಿಷಯಕ್ಕೆ ಅಂತ ಬಂದರೆ, ನನ್ನ ಒಂದು ರೆಗ್ಯುಲರ್ ಆಗಿ ವೀಡಿಯೋಸ್ ನೋಡೋರು ಆಗಿದ್ರೆ ನನ್ನ ಒಂದು ಸ್ಕಿನ್ ಚೇಂಜಸ್ ನಿಮಗೆ ಗೊತ್ತಾಗುತ್ತೆ. ಸಿಕ್ಕಾಪಟ್ಟೆ ಟ್ಯಾನ್ ಆಗಿತ್ತು. ಇದೆಲ್ಲ ಯಾವಾಗಾಯಿತು ಅಂದರೆ ನನ್ನ ಪ್ರೆಗ್ನೆನ್ಸಿಯಿಂದ ಸ್ಟಾರ್ಟ್ ಆಗಿದ್ದಷ್ಟೇ. ಮುಂಚೆ ನಾನು ಸಹ ನಾರ್ಮಲಾಗಿ ಎಲ್ಲರೂ ಇರೋ ಹಾಗೆ ಇದ್ದೆ. ಅಂತ ಅಂದರೆ ಅಂತ ಏನು ಗ್ಲೋನೆಸ್ ಎಲ್ಲ ಏನಿಲ್ಲ. ಈ ಥರ ಪಿಂಪಲ್ಸ್ ಆಗಿರ್ಬೋದು, ಜಾಸ್ತಿ ಟ್ಯಾನ್ ಆಗಿರ್ಬೋದು, ಮತ್ತು ನೆಕ್ ಹತ್ರ ಬ್ಲ್ಯಾಕ್ ಆಗಿರೋದಾಗಿರ್ಬೋದು, ಅದೆಲ್ಲ ಏನೂ ಇರಲಿಲ್ಲ. ಓಕೆನಾ? ಪ್ರೆಗ್ನೆನ್ಸಿ ಆಗಿ ಬಾಣತನ ಟೈಮಲ್ಲಿ ಇವೆಲ್ಲ ಸ್ಟಾರ್ಟ್ ಆಯಿತು. ನಂತರನೂ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ದಯವಿಟ್ಟು ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆನಾ? ಅಂಥವ್ರಿಗೆ ಇದು ಬೆಸ್ಟ್ ಅಂದರೆ ಬೆಸ್ಟ್ ಪ್ರಾಡಕ್ಟು. ನಾವು ಬಾಣತನದಲ್ಲಿದ್ದೀವಿ, ನಾವೇನು ಸ್ಕಿನ್ ಕೇರ್ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ, ಅಟ್ಲೀಸ್ಟು ಮಗು ಮಲ್ಕೊಂಡಿದ್ದಾಗ ಯಾವಾಗಾದರೂ ಅಷ್ಟೇ ಎಲ್ಲರೂ ಯೂಸ್ ಮಾಡ್ಬೋದು. ಇದು ಕಾಲೇಜಾಗಿ ಹೋಗೋರಾಗಿರ್ಬೋದು, ಇನ್ನು ಏನು ನೆಕ್ಸ್ಟ್ ಡೇ ಫಂಕ್ಷನ್ ಇದೆ, ಇವತ್ತು ಗ್ಲೋನೆಸ್ ಬೇಕು, ಆದಷ್ಟು ಬೇಗ ನಮಗೆ ಸ್ಕಿನ್ ಚೇಂಜ್ ಆಗಬೇಕು, ಟೋನ್ ಚೇಂಜ್ ಆಗಬೇಕು ಅನ್ನೋರು ಸಹ ಇದನ್ನು ಯೂಸ್ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಓಕೆನಾ? ನಾನು ಪ್ರಾಡಕ್ಟ್ ಯೂಸ್ ಮಾಡೋದೇ ಕಮ್ಮಿ. ಅದರಲ್ಲೂ ಇದು ನನ್ನ ಅಕ್ಕ ರೆಫರ್ ಮಾಡಿದ್ದು. ಯಾವ ಪ್ರಾಡಕ್ಟ್ ಅಂತ ನಾನು ತೋರಿಸ್ತೀನಿ. ಸಿಕ್ಕಾಬಟ್ಟೆ ನೋಡಿ, ಇಲ್ಲೆಲ್ಲ ಬ್ಲ್ಯಾಕ್ ಆಗಿತ್ತು. ಡಾರ್ಕ್ ಸರ್ಕಲ್ಸ್ ಎಲ್ಲನೂ ಸಹ ಸ್ವಲ್ಪ ಕಮ್ಮಿ ಆಗ್ತಾ ಬಂದಿದೆ. ಮತ್ತು ಇಲ್ಲೂ ಅಷ್ಟೇ, ಇಲ್ಲೂ ಸಹ ಬ್ಲ್ಯಾಕ್ ಆಗಿತ್ತು. ಆಲ್ಮೋಸ್ಟ್ ಎಲ್ಲರಿಗೂ ಈ ಒಂದು ಭಾಗದಲ್ಲಿ ಸ್ವಲ್ಪ ಬ್ಲ್ಯಾಕ್ ಇದ್ದೇ ಇರುತ್ತೆ. ನಿಮಗೂ ಹಾಗೆನಾ? ಓಕೆನಾ? ಅದನ್ನ ಕಮೆಂಟ್ ಮಾಡಿ. ಬೆಸ್ಟ್ ಅಂದರೆ ಬೆಸ್ಟು ನಾನು ನನ್ನ ಒಂದು ಕೈಗೆ ಹಾಕಿ ತೋರಿಸ್ತೀನಿ, ಯಾವ ಥರ ಚೇಂಜಸ್, ಯಾವ ಥರ ಗ್ಲೋನೆಸ್ ಸಿಗುತ್ತೆ ಅಂತ ಹೇಳಿ ತೋರಿಸ್ತೀನಿ. ಏನು ಇದಕ್ಕೇನು ಟೈಮಿಂಗ್ಸ್ ಅಂತ ಅಂದರೆ, ಇದನ್ನು ನೀವೀಗ ಫಾರ್ ಎಕ್ಸಾಂಪಲ್ ನಾನು ಯೂಸ್ ಮಾಡೋ ಒಂದು ವೇ ಹೇಳ್ತಾ ಇದ್ದೀನಿ. ಈಗ ಸ್ನಾನ ಮಾಡಿ ಫ್ರೆಶ್ ಆಗಿದ್ರೆ ನಾನು ಆವತ್ತಿನ ದಿನ ಇದನ್ನ ಒಂದು ಸ್ಕ್ರಬ್ನ ಯೂಸ್ ಮಾಡ್ತೀನಿ. ಇನ್ನೇನು ಮಲ್ಕೊಳ್ಳೋವಂಥ ಒಂದು ಟೈಮು, ಒಂದು 9 o'clock ಮಲ್ಕೊತೀವಿ ಅಂತ ಹೇಳಿದ್ರೆ, ಒಂದು ಹಾಫ್ ಆನ್ ಅವರ್ ಮುಂಚೆ ಇದನ್ನ ಹಾಕ್ಕೊಂಡು ಫೇಸ್ ವಾಶ್ ಮಾಡಿಕೊಂಡು ಅದ್ರ ಮೇಲೆ ಒಂದು ರೋಸ್ ವಾಟರ್ ಆಗಿರ್ಬೋದು, ಅಲೋವೆರಾ ಆಗಿರ್ಬೋದು, ಯಾವ್ದು ನೀವು ಯೂಸ್ ಮಾಡುವಂಥ ಮಾಯ್ಶ್ಚರೈಸರ್ ಆಗಿರ್ಬೋದು, ಇವನ್ನ ಅಪ್ಲೈ ಮಾಡಿ ಮಲ್ಕೊಳ್ಳೋದ್ರಿಂದ ಬೆಳಗ್ಗೆ ಒಳ್ಳೆ ರಿಸಲ್ಟ್ ಬಂದಿರುತ್ತೆ. ಓಕೆನಾ? ನೀವು ಟ್ರೈ ಮಾಡಿ, ಮಿಸ್ ಮಾಡದೆ ಟ್ರೈ ಮಾಡಿ. ಓಕೆನಾ? ಇದು ಏನಂತಂದರೆ, ಎಲ್ಲ ಆಲ್ ಸ್ಕಿನ್, ಆಯಿಲ್ ಸ್ಕಿನ್ನು, ಡ್ರೈ ಸ್ಕಿನ್ನು, ಪ್ರತಿಯೊಂದು ಸ್ಕಿನ್ಗೂ ಸಹ ಇದು ಸೆಟ್ ಆಗುತ್ತೆ. ಓಕೆನಾ? ಇದೊಂದು ನನ್ನ ತಲೆಯಲ್ಲಿ ಇಟ್ಕೊಳ್ಳಿ. ನಾನು ಯಾವ ಒಂದು ಪ್ರಾಡಕ್ಟ್ ಅಂತ ಹೇಳಿದ್ರೆ ಡಿಟ್ಯಾನ್ ಸ್ಕ್ರಬ್ ಅಂತ. ಇದು ಸಿಕ್ಕಾಪಟ್ಟೆ ಕಮ್ಮಿ ಅಂತ ನಾವು ಹೇಳೋವಂಥ ಏನು ಅಮೌಂಟು ಸಹ ಇದಕ್ಕೆ ಕೊಟ್ಟಿಲ್ಲ. ಇದೇ ಸಾಕಷ್ಟು ತಿಂಗಳು ಬರುತ್ತೆ, ದಿನವೂ ಬರುತ್ತೆ. ಇದೊಂದು ತೊಗೊಂಡು ಇಟ್ಕೊಂಡ್ರೆ ಆಯಿತು. ನೀವು ಬೇರೆ ಏನೆಲ್ಲ ಪ್ರಾಡಕ್ಟ್ನ ಯೂಸ್ ಮಾಡಿ ನಿಮಗೇನು ರಿಸಲ್ಟ್ ಬಂದಿಲ್ಲ ಅಂತ ಹೇಳಿದ್ರೆ, ಇದನ್ನು ಯೂಸ್ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಓಕೆನಾ? ಇದು ಯಾವುದೇ ಒಂದು ಕೊಲಬ್ರೇಷನ್ ಎಲ್ಲ ಏನಿಲ್ಲ, ಒಳ್ಳೆ ರಿಸಲ್ಟ್ ಬಂದಿರೋದ್ರಿಂದ ಈ ಒಂದು ಪ್ರಾಡಕ್ಟ್ನ ತೋರಿಸ್ತಾ ಇದ್ದೀನಿ. ಒಳ್ಳೆ ರಿಸಲ್ಟ್ ಬಂದಿರೋದನ್ನ ತೋರಿಸ್ತಾ ಇದ್ದೀನಿ ಅಷ್ಟೇ. ನನ್ನ ಒಂದು ಸ್ಕಿನ್ ಅಂತೂ ಸಿಕ್ಕಾಪಟ್ಟೆ ಚೇಂಜಸ್ ಆಗಿದೆ. ಟ್ಯಾನ್ ಇರೋದೆಲ್ಲ ಸಿಕ್ಕಾಪಟ್ಟೆ ಬೇಗ ರಿಮೂವ್ ಆಗುತ್ತೆ ಸ್ಕ್ರಬ್ಬು. ಇದನ್ನ ಆದರೆ ಏನಂದರೆ ಹೆಂಗೆ ಬೇಕಂತ ಅದೆಲ್ಲ ಮಾಡಬೇಡಿ, ಹುಷಾರಾಗಿ ಯೂಸ್ ಮಾಡಿ. ಸ್ಕ್ರಬ್ ಅಂದರೆ ಗೊತ್ತಲ್ಲ, ಸ್ಕಿನ್ ಎಲ್ಲ ತುಂಬ ಸೆನ್ಸಿಟಿವ್ ಇರೋರು ತುಂಬ ನಿಧಾನಕ್ಕೆ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಓಕೆನಾ? ಇದು ಎಷ್ಟಪ್ಪ ಅಂತೇಳಿದ್ರೆ, ಇದನ್ನ ಎಲ್ಲಿ ಬೈ ಮಾಡ್ಬೋದು ಅಂತೇಳಿದ್ರೆ, ಇದ್ರದ್ದು MRP ಪ್ರೈಸ್ ಬಂದು 225 ಅಷ್ಟೇ. ನಂಬೋದಕ್ಕೆ ಆಗಲ್ಲ, 225 ರೂಪಾಯಿ ಅಷ್ಟೇ. ಇದು ಸಾಕಷ್ಟು ತಿಂಗಳುಗಳು ಬರುತ್ತೆ. ವೀಕ್ಲಿ 1-2 ಟೈಮ್ಸ್ ಯೂಸ್ ಮಾಡಿದ್ರೆ ಸಾಕು, ಅದ್ರ ಮೇಲೆ ಜಾಸ್ತಿ ಬೇಡ. 2 ಟೈಮ್ಸ್ ಆರ್ 3 ಟೈಮ್ಸ್ ಯೂಸ್ ಮಾಡಿದ್ರೆ ಸಾಕು. ಸಿಕ್ಕಾಪಟ್ಟೆ ಟ್ಯಾನ್ ಇದೆ, ನಮಗಿನ್ನ ಜಾಸ್ತಿ ಟ್ಯಾನ್ ಆಗಿದ್ದೀರಾ ಅಂದರೆ 1-3 ಟೈಮ್ಸ್ ಯೂಸ್ ಮಾಡಿದ್ರೆ ಸಾಕು. ಅದ್ರ ಮೇಲೆ ಯೂಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಅದರಲ್ಲೇ ಸಿಕ್ಕಾಪಟ್ಟೆ ಒಳ್ಳೆ ರಿಸಲ್ಟ್ ನೋಡ್ತೀರಾ. ಓಕೆನಾ? ಇದು ನಾನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದು 181. ಓಕೆನಾ? ಇದು MRP ಇರೋದು 225 ಇದೆ. ಆಫರ್ ಇದ್ದಾಗ, ನಾವು ಬುಕ್ ಮಾಡಿದಾಗ ಆಫರ್ ಇತ್ತು 181. ಓಕೆನಾ?
₹181 ಸಮಥಿಂಗ್, ₹181 ಆಗಿತ್ತು. ಕರೆಕ್ಟಾಗಿ ನೆನಪಿದೆ ನನಗೆ. ಓಕೆನಾ. ಇದರಲ್ಲಿ ಏನೇನು ಬರುತ್ತೆ ಅಂದರೆ ಜೆಲ್ಲು ಬರುತ್ತೆ, ಕ್ರೀಮ್ ಬರುತ್ತೆ, ಸ್ಕ್ರಬ್ ಬರುತ್ತೆ, ಫೇಸ್ ಪ್ಯಾಕ್ ಬರುತ್ತೆ, ಪ್ರತಿಯೊಂದು ಬರುತ್ತೆ ಇದ್ರ ಮೇಲೆ. ಆಮೇಲೆ ನೆಕ್ಸ್ಟ್ ಇದ್ರ ಬಗ್ಗೆ ಹೇಳೋದಕ್ಕೆ ಬಂದರೆ, ಆಲ್ಮೋಸ್ಟ್ ಮುಖಕ್ಕೆಲ್ಲ ಸ್ಕಿನ್ಗೆಲ್ಲ ಯೂಸ್ ಮಾಡಿಬಿಟ್ಟು ಮಾಮೂಲಿ ಸ್ಕ್ರಬ್ ಥರ ಎಲ್ಲಿ ನಿಮಗೆ ಜಾಸ್ತಿ ಟ್ಯಾನ್ ಆಗಿದೆಯೋ ಅಲ್ಲಿ ಹಾಕ್ಬಿಟ್ಟು ಸ್ವಲ್ಪ ನೀಟಾಗಿ ಮಸಾಜ್ ಮಾಡಿ ಆಮೇಲೆ ಒಂದು 20 ಮಿನಿಟ್ಸ್, ಜಾಸ್ತಿ ಬಿಟ್ಟರು ಏನೂ ಆಗೋದಿಲ್ಲ, ಒಂದು 15 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ. ತಣ್ಣಗಿರೋ ನೀರಿಂದ ಮಾಡ್ಕೊಳ್ಳಿ, ಇಲ್ಲ ಉಗುರು ಬೆಚ್ಚಗಿರೋ ನೀರಿಂದ ಮಾಡ್ಕೊಳ್ಳಿ. ಓಕೆನಾ. ಚಳಿ ಇರೋದ್ರಿಂದ ಇದರಿಂದ ನಿಮಗೆ ಒಳ್ಳೆಯ ಒಂದು ಸ್ಕಿನ್ ಟೋನ್ ಸಿಗುತ್ತೆ. ಓಕೆನಾ. ನೆಕ್ಸ್ಟ್ ಇದು ಏನು ಎಂಥವ್ರು ಸ್ಟಾಪ್ ಮಾಡಬೇಕು ಅಂತಂದರೆ, ನೀವು ಅದನ್ನ ಹಾಕ್ಕೊಂಡು ಫೇಸ್ ವಾಶ್ ಮಾಡಿದಾಗ ನಿಮ್ಗೇನೋ ಇರಿಟೇಷನ್ ಆಗ್ತಾ ಇರೋದು, ಆ ಥರ ಇರಿಟೇಷನ್ ಆಗ್ತಾ ಇರೋದು ಮತ್ತು ಏನಾದರೂ ಕೆರಿಯಂಗೆ ಆಗ್ತಾ ಇರೋದು ಅನ್ನೋರು ಸ್ಟಾಪ್ ಮಾಡ್ಕೊಳ್ಳಿ ಅಷ್ಟೇ. ಎಲ್ಲ ಆಲ್ಮೋಸ್ಟ್ ಎಲ್ಲ ಸ್ಕಿನ್ನವ್ರೂ ಯೂಸ್ ಮಾಡ್ಬೋದು. ಇದರಲ್ಲಿ ವಿಟಮಿನ್ ಇ ಬರುತ್ತೆ, ಇದರಲ್ಲಿ ವಿಟಮಿನ್ ಸಿ ಇರುತ್ತೆ. ಇದು ಪಾರ್ಲರಲ್ಲೂ ಸಹ ನಾವು ಎಷ್ಟೊಂದು ಸರಿ ಐಬ್ರೋ ಮಾಡ್ಸಕ್ಕೆ ಹೋದಾಗ ನಾನು ನಮ್ಮ ಅಕ್ಕ ಅಬ್ಸರ್ವ್ ಮಾಡಿದ್ವಿ, ಪಾರ್ಲರಲ್ಲೂ ಸಹ ಇದನ್ನ ಯೂಸ್ ಮಾಡ್ತಾರೆ. ಓಕೆನಾ. ನಾನು ಹೇಗೆ ಯೂಸ್ ಮಾಡೋದು ಅಂತ ಹೇಳಿ ಇವಾಗ ತೋರಿಸ್ತೀನಿ. ನೀವು ಕೊನೆವರೆಗೂ ಸ್ಕಿಪ್ ಮಾಡಿ ಕೊನೆವರೆಗೂ ವಿಡಿಯೋ ನೋಡಿ. ಇನ್ನು ಇದನ್ನ ನೀವು ಫ್ಲಿಪ್ಕಾರ್ಟಲ್ಲಿ ಯೂಸ್ ಮಾಡೋದು ತುಂಬ ಅಂದರೆ ತುಂಬ ಬೆಟರ್. ಓಕೆನಾ. ಅದರಲ್ಲೇ ಒಂದು ಒಳ್ಳೆ ಪ್ರಾಡಕ್ಟ್ ಬರುತ್ತೆ. ಬೇರೆ ಎಲ್ಲ ನನಗೆ ಅಷ್ಟು ಗೊತ್ತಾಗಿಲ್ಲ. ಕೆಲವೊಂದು ಆನ್ಲೈನಲ್ಲಿ ಇರುವಂಥ ಆ್ಯಪ್ಗಳಲ್ಲಿ ನೋಡಿದೆ, ಬಟ್ ಫ್ಲಿಪ್ಕಾರ್ಟ್ ಬೆಸ್ಟ್ ಅಂತ ಅನ್ನಿಸ್ತು, ಅದಕ್ಕೆ ರೆಫರ್ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆನಾ. ನೋಡಿ ನನ್ನ ಕೈ, ನನ್ನ ಮಗಳು ಹುಟ್ಟಿದಾಗಿಂದ ನೀನು ಸ್ಕಿನ್ ಕೇರೇ ನಾನು ಮಾಡ್ಕೊಂಡಿಲ್ಲ. ಓಕೆನಾ. ನೋಡಿ ಇಲ್ಲೆಲ್ಲ ಫುಲ್ಲು ಬ್ಲ್ಯಾಕ್ ಆಗಿದೆ. ಇದೊಂದು ಸ್ವಲ್ಪ ಆವಾಗ ಎಣ್ಣೆ ಸಿದ್ದಿತ್ತು, ಹಾಗಾಗಿ ಇದೆಲ್ಲ ಬ್ಲ್ಯಾಕ್ ಆಗಿದೆ. ನೋಡಿ ಇಲ್ಲೆಲ್ಲ ಬ್ಲ್ಯಾಕ್ ಆಗಿದೆ, ಇದೆಲ್ಲನೂ ರಿಮೂವ್ ಆಗ್ತಾ ಬರುತ್ತೆ. ಇನ್ನೂ ಬ್ಲ್ಯಾಕ್ ಇತ್ತು ಕೈ. ಆ ಒಂದು ಫೋಟೋ ಬೇಕಾದರೂ ಹಾಕ್ತೀನಿ, ನೀವು ನೋಡ್ಬೋದು. ನೋಡಿ 181. ಆಲ್ಮೋಸ್ಟ್ ಈ ಪಾರ್ಲರ್ಗಳಲ್ಲೂ ಸಹ ಸ್ಕ್ರಬ್ ಥರ ಇದನ್ನೇ ಯೂಸ್ ಮಾಡೋದು. ಈಗ ಪ್ರೆಸೆಂಟ್ ಇದನ್ನ ಈಗ ಯೂಸ್ ಮಾಡ್ತಾ ಇರೋದು, ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಯೂಸ್ ಮಾಡ್ಕೊಳ್ಳಿ. ನೋಡಿ ಈಗ ಕೈ ವಾಶ್ ಮಾಡ್ಕೊಂಡು ಬಂದೆ, ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ. ಇದನ್ನ ತೆಗ್ದಿಡೋದು ಹಾಗೆಲ್ಲ ಮಾಡಕ್ಕೆ ಹೋಗ್ಬೇಡಿ, ಗಟ್ಟಿ ಆಗಿಬಿಡುತ್ತೆ ಇದು. ಓಕೆನಾ. ಸ್ವಲ್ಪ ತೊಗೊಂಡ್ರೆ ಸಾಕು, ಸಿಕ್ಕಾಪಟ್ಟೆ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಒಂದಷ್ಟು ತೊಗೊಂಡ್ರೆ ಸಾಕು, ನಿಮಗೆ ಎಷ್ಟು ಫೇಸ್ ಫುಲ್ ಆಗುತ್ತೆ, ಕೈಗೆ ಕಾಲಿಗೆ ಫುಲ್ ಆಗುತ್ತೆ. ಓಕೆನಾ. ನೋಡಿ ಜಾಸ್ತಿ ಹಾಕ್ಕೊಂಬಾರ್ದ ಏನಾಗುತ್ತೆ ಅಂದರೆ ಏನೂ ಆಗೋದಿಲ್ಲ, ಬಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಓಕೆನಾ. ವೇಸ್ಟ್ ಯಾಕೆ, ಇನ್ನೊಂದ್ಸರಿ ಯೂಸ್ ಮಾಡ್ಕೋಬೋದು ನಾವು. ಈ ಥರ ಇದನ್ನು ಕ್ಲೋಸ್ ಮಾಡಿ ಇಟ್ಬಿಡೋಣ. ನೋಡಿ ಈ ಥರ ಕ್ಲೋಸ್ ಮಾಡಿ ನೀಟಾಗಿ ಕ್ಯಾಪ್ ಹಾಕ್ಬಿಡಿ, ಬೇಕಾದಾಗ ಯೂಸ್ ಮಾಡ್ಕೊಳ್ಳಿ. ಓಕೆನಾ. ನೋಡಿ ಈ ಥರ ನಿಮಗೆ ಎಲ್ಲಿ ಜಾಸ್ತಿ ನಿಮಗೆ ಟ್ಯಾನ್ ಆಗಿದೆ, ಬ್ಲ್ಯಾಕ್ ಆಗಿದೆ ಅಲ್ವಾ, ಇಲ್ಲಿ ಸ್ವಲ್ಪ ನೀಟಾಗಿ ಜಾಸ್ತಿ ಮಸಾಜ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲರಿಗೂ ಇಲ್ಲಿ ಬ್ಲ್ಯಾಕ್ ಇದ್ದೇ ಇರುತ್ತೆ. ಓಕೆನಾ. ಎಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂದರೆ, ಆಲ್ಮೋಸ್ಟ್ ನನ್ನ ಅಕ್ಕನೂ ಸಹ ಬಹಳ ಕಮ್ಮಿ ಈ ಥರ ಪ್ರಾಡಕ್ಟ್ಗಳನ್ನೆಲ್ಲ ಯೂಸ್ ಮಾಡೋದು, ಎಲ್ಲ ಕಮ್ಮಿ. ನಾವು ಇನ್ವೆಸ್ಟ್ ಮಾಡೋದಕ್ಕೆ ಹೋಗಲ್ಲ, ಬ್ಯೂಟಿ ಇದಕ್ಕೆ ಎಲ್ಲದಕ್ಕೂ ಆಲ್ಮೋಸ್ಟ್ ನ್ಯಾಚುರಲ್ಲೇ ಜಾಸ್ತಿ. ಹಾಗಾಗಿ ಈಗ ಒಂದು ಸಿಕ್ಕಾಪಟ್ಟೆ ಒಳ್ಳೆ ರಿಸಲ್ಟ್ ಇದೆ. ಬೇಗ ಟ್ಯಾನ್ ರಿಮೂವ್ ಆಗುತ್ತೆ. ನೀವು ಮಾರ್ನಿಂಗ್ ಏನಾದ್ರೂ ಫಂಕ್ಷನ್ಸ್ ಇದೆ, ಬೇಗ ಏನಾನ ನಮಗೆ ಟ್ಯಾನ್ ರಿಮೂವ್ ಆಗಬೇಕು, ಸ್ಕಿನ್ ಗ್ಲೋ ಬರಬೇಕು, ಸ್ಕಿನ್ ಟೋನ್ ಚೆನ್ನಾಗಿರಬೇಕು ಅಂತಂದರೆ ಇದೊಂದು ಬೆಸ್ಟ್ ಒಳ್ಳೆ ರಿಸಲ್ಟ್ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ, ನೋಡಿ ಹಾಕಿದೀವೋ ಎಲ್ಲೋ ಅನ್ನಂಗಿದೆ. ನೋಡಿ ಅಲ್ಲೇ ಗೊತ್ತಾಗುತ್ತೆ. ನೋಡಿ ಎಲ್ಲ ರಿಮೂವ್ ಮಾಡ್ಕೊಳ್ಳಿ, ನಿಕ್ ಹತ್ರ ಹಾಕ್ಕೊಳ್ಳಿ, ಅದೆಲ್ಲ ರಿಮೂವ್ ಆಗುತ್ತೆ. ಇದನ್ನ ನೆಕ್ಸ್ಟ್ ಈಗ ವಾಶ್ ಮಾಡ್ಕೊಂಡು ಬರ್ತೀನಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನೋಡ್ತಾ ಇದ್ದೀರಲ್ಲ,
15 ನಿಮಿಷ ಆಯಿತು. 15 ನಿಮಿಷ ಬಿಟ್ಟರೆ ಸಾಕು. ಓಕೆನಾ, ನಿಮ್ಮ ಮುಂದೆನೇ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನೀವು ಏನಾದ್ರೂ ನೀರು ತೊಗೊಂಡ್ರೆ ಈ ಥರ ಮಾಡ್ಕೊಳ್ಳಿ. ಓಕೆನಾ, ಲಾಸ್ಟಲ್ಲಿ ಈ ಥರ ಎಲ್ಲ ರಿಮೂವ್ ಮಾಡ್ಕೊಳ್ಳಿ. ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ಈ ಥರ ನಿಮಗೆ ಯಾವ ಥರ ಒಳ್ಳೆ ಸ್ಕಿನ್ ಯಾವ ಥರ ಇರುತ್ತೆ ಅವಾಗಲೇ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ನಿಧಾನಕ್ಕೆ ಮಾಡ್ಕೊಳ್ಳಿ. ಫೇಸಿಗೆ ಇಷ್ಟೊಂದು ಜೋರಾಗಿ ಮಾಡೋದಕ್ಕೆ ಹೋಗಬೇಡಿ. ಕೈ ಕಾಲು ಅಂದರೆ ಓಕೆ, ಬಟ್ ಗೊತ್ತಲ್ಲ ಫೇಸ್ ಅಂದರೆ ತುಂಬ ಸೆನ್ಸಿಟಿವ್. ಹಾಗಾಗಿ ನಾನು ನಿಮ್ಮ ಮುಂದೆನೇ ಈಗ ವಾಶ್ ಮಾಡ್ತಾಯಿದ್ದೀನಿ. ಯಾವ ಥರ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ, ನಿಮಗೆ ಗೊತ್ತಾಗುತ್ತೆ ನೋಡಿ. ಫುಲ್ಲು ಆದಷ್ಟು ನಿಧಾನಕ್ಕೆ ಮಾಡ್ಕೊಳ್ಳಿ. ಫೇಸ್ಗಳು ಸ್ಮೆಲ್ ಮಾತ್ರ ಸೂಪರ್ ಆಗಿದೆ. ಕೆಲವೊಂದೆಲ್ಲ ಪ್ರಾಡಕ್ಟ್ ಹೆಸರುಗಳೆಲ್ಲ ಹೇಳಬಾರ್ದು, ಬಟ್ ಕೆಲವೊಂದೆಲ್ಲ ಯೂಸ್ ಮಾಡೋದಕ್ಕೆ ಇಷ್ಟ ಆಗಲ್ಲ. ಬಟ್ ಇದು ನೋಡಿ ಎಂಥ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ, ಲೈವಲ್ಲೇ ರಿಸಲ್ಟ್ ಸಿಗುತ್ತೆ. ಇದು ನಿಮಿಷ ತೋರಿಸ್ತೀನಿ ನೋಡಿ. ಆಲ್ಮೋಸ್ಟ್ ನಿಮಗೆ ಗೊತ್ತಾಗುತ್ತೆ ಸ್ಕಿನ್ ಯಾವ ಥರ ಇದೆ, ಯಾವ ಥರ ಆಗಿದೆ ಅಂತೇಳಿ. ಅಲ್ಲೇ ಒರೆಸಿ ತೋರಿಸ್ತಾ ಇದ್ದೀನಿ. ಓಕೆನಾ, ನೋಡಿ ನೋಡಿ ಎಷ್ಟು ಸ್ಕಿನ್ ಎಷ್ಟು ಚೆನ್ನಾಗಿ ಗ್ಲೋ ಆಗಿ ಕಾಣ್ತಾ ಇದೆ ನೋಡಿ. ಇನ್ನೂ ಸ್ವಲ್ಪ ಇದೆ, ಇನ್ನೊಂದು 2 ಸರಿ ಹಾಕಿದ್ರೆ ಸಾಕು, ಎಲ್ಲ ರಿಮೂವ್ ಆಗಿಬಿಡುತ್ತೆ ನೋಡಿ. ಮುಂಚೆ ಹೇಗೆ ಕಾಣ್ತಿತ್ತು ಈಗ ಹೇಗೆ ಕಾಣ್ತಿದೆ ನೋಡಿ ನೀವೇನೆ. ಹಾಗಾಗಿ ನೀವು ಯೂಸ್ ಮಾಡಿ, ಇದು ತುಂಬ ಒಳ್ಳೆ ರಿಸಲ್ಟ್. ಸ್ಕಿನ್ನು ಕ್ಲಿಯರ್ ಆಗಿರುತ್ತೆ. ಓಕೆನಾ, ಇದೆಲ್ಲ ಹೋಗೋದು ಸ್ವಲ್ಪ ಕಷ್ಟನೇ. ನೀವೇನು ದುಡ್ಡಿನ ತೊಗೊಂಬಂದು ಹಾಕಿದ್ರು ಕಷ್ಟನೇ. ಹೋಗ್ತಾ ಹೋಗ್ತಾ ದಿನ ದಿನ ಕಮ್ಮಿ ಆಗುತ್ತೆ. ನಂದು ಇನ್ನೂ ಬ್ಲ್ಯಾಕ್ ಇತ್ತು, ಇದೆಲ್ಲ ಈಗ ಕಮ್ಮಿ ಆಗಿದೆ. ಓಕೆನಾ, ನೆಕ್ಸ್ಟ್ ಇದಕ್ಕೆ ಏನು ಮಾಡಬೇಕು, ಇದು ಹಚ್ಚಿದ ಮೇಲೆ ಅಂದರೆ ನೆಕ್ಸ್ಟ್ ಯಾವುದಾದ್ರೂ ಬಾಡಿ ಲೋಷನ್. ಓಕೆನಾ, ಬಾಡಿ ಲೋಷನ್ ಇಲ್ಲ ಅಂದ್ರೂ ನೀವು ಬಾಡಿ ಲೋಷನ್ ಇಲ್ಲ ಅಂದ್ರೂ ಸಹ ನೀವು ಸ್ವಲ್ಪ ರೋಸ್ ವಾಟರು ಇಲ್ಲಾಂದರೆ ಅಲೋವೆರಾ ಈ ಥರ ಯೂಸ್ ಮಾಡ್ಬೋದು ನೋಡಿ. ನಿಮ್ಮ ಒಂದು ಕಣ್ಣು ಮುಂದೆನೇ ನೋಡಿ, ಇಲ್ಲಿ ಎಷ್ಟು ಬ್ಲ್ಯಾಕ್ ಇದೆ, ಇಲ್ಲಿ ಎಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ ಸ್ಕಿನ್ನು. ನೀವೇ ನೋಡ್ಬೋದು ಇಲ್ಲೆಲ್ಲ ಎಷ್ಟು ಬ್ಲ್ಯಾಕ್ ಇದೆ. ಎರಡು ಕಾಣಿಸ್ತಾ ಇದೆಯಾ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವುದು ಬ್ಲ್ಯಾಕ್ ಇದೆ ಯಾವುದು. ಎಷ್ಟು ಕ್ಲಿಯರ್ ಆಗಿದೆ ನೋಡಿ. ಸ್ಕಿನ್ನು ಡ್ರೈ ಆಗೋದು ಮತ್ತು ಸ್ಕಿನ್ನು ಒಂಥರ ಬಿರುಕು ಬಿಡೋದು ಅದೆಲ್ಲ ಕಮ್ಮಿ ಆಗುತ್ತೆ ಈಗ ಒಂದು ನೀವು ಏನು ಚಳಿಗಾಲದಲ್ಲಿ ಯೂಸ್ ಮಾಡೋದ್ರಿಂದ. ನೀಟಾಗಿ ಮುಚ್ಚಿಟ್ಕೊಬಿಡಿ. ಮಕ್ಳಿಗೆ ಸಿಗಂಗೆ ಇಟ್ಬಿಡಿ. ಸೂಪರ್ ಪ್ರಾಡಕ್ಟ್. ನೋಡಿದ್ರಲ್ಲ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ. ಕಮ್ಮಿ ಪ್ರೈಸಲ್ಲಿ ಬೆಸ್ಟ್ ಅಂದರೆ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನನಗೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಬ್ಲ್ಯಾಕ್ ಇತ್ತು, ಅದು ಸಹ ಎಲ್ಲ ಕಮ್ಮಿ ಆಗ್ತಾ ಬರ್ತಾ ಇದೆ. ಓಕೆನಾ, ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ರಿಸಲ್ಟ್ ಬರೋದನ್ನು ನಾನು ನಿಮಗೆ ಶೋ ಮಾಡ್ತೀನಿ ನೋಡಿ. ಈ ಕೈಗೂ ಎಷ್ಟು ಡಿಫ್ರೆನ್ಸ್ ಇದೆ, ಎಷ್ಟು ಬ್ಲ್ಯಾಕ್ ಆಗಿದೆ ನೋಡಿ ಈ ಕೈ. ಇದಕ್ಕೆ ಯೂಸ್ ಮಾಡಿಲ್ಲ, ನಿಮ್ಮ ಕಣ್ಮುಂದೆನೇ ನೈಲ್ ಪಾಲಿಶ್ ಹಾಕಿರುವಂಥ ಈ ಕೈ ಯೂಸ್ ಮಾಡಿದ್ದು. ಈ ಕೈಗೂ ನೋಡಿ ಎಷ್ಟು ಒಂಥರ ರಿಸಲ್ಟೇ ಚೇಂಜ್ ಇದೆ. ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ, ಹೇಗೆ ಯೂಸ್ ಮಾಡಿದೆ ಅಂತ ಕೊನೆಯವರೆಗೂ ಹೇಗೆ ಯೂಸ್ ಮಾಡಿದೆ, ಯಾರು ಯೂಸ್ ಮಾಡಬಾರ್ದು ಏನು ಅಂತ ಎಲ್ಲ ಡೀಟೇಲಾಗಿ ಹೇಳಿದ್ದೀನಿ ಇದ್ರ ಬಗ್ಗೆ. ಓಕೆನಾ, ಹಿಂದೆಗಡೆ ನೀವಿರುತ್ತೆ, ನೀವು ಅದನ್ನು ಓದಿ ಅರ್ಥ ಮಾಡ್ಕೋಬೋದು. ಓಕೆನಾ, ಎಷ್ಟು ಯಾರು ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಏನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದಾರೆ ಪ್ರತಿಯೊಂದು ಹಾಕಿದ್ದಾರೆ. ಇದನ್ನು ಐ ಥಿಂಕ್ ಇದು ರೀಸೆಂಟಾಗಿ ಬಂದಿರೋದು ಒಂದು ಅನ್ಕೊತೀನಿ, ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಇದು ಆದಮೇಲೆ ವಿಟಮಿನ್ ಇ ತರ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಅದಿನ್ನೂ ಇದಕ್ಕಿಂತ ಬೆಟರ್ ಆಗಿರ್ಬೋದು. ಯಾಕಂದರೆ ಈ ವಿಟಮಿನ್ ಇ ಅನ್ನೇ ಸ್ಕಿನ್ ಗ್ಲೋಯಿಂಗ್, ಸ್ಕಿನ್ ಟೋನ್ಗೆ ಸೂಪರ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ವಿ ನಾನು ನಮ್ಮ ಅಕ್ಕ. ಓಕೆನಾ, ತುಂಬ ಚೆನ್ನಾಗಿದೆ ಇರೋಂಥ ಪ್ರಾಡಕ್ಟ್. ಇದರಲ್ಲಿ ಸ್ಕಿನ್ ಜೆಲ್ಲು, ಸ್ಕ್ರಬ್ಬು, ಕ್ರೀಮು ಪ್ರತಿಯೊಂದು ಬರುತ್ತೆ. ಇದೇ ಒಂದು ಇದರಲ್ಲಿ ಬೇರೆ ಎಲ್ಲೂ ಇದೇ ಒಂದು
ಡಿ ಟ್ಯಾನ್ ಸ್ಕ್ರಬ್ಬಲ್ಲಿ ಪ್ರತಿಯೊಂದು ಸಿಗುತ್ತೆ, ನೀವು ಅದನ್ನ ಯೂಸ್ ಮಾಡ್ಕೋಬೋದು. ನಮಗೆ ನಾವೆಲ್ಲ ಅವಶ್ಯಕತೆ ಇಲ್ಲ. ನಾನು ಫೇಸಿಗೆ ಹಚ್ಚಿ ತೋರಿಸ್ಬೋದಾಯಿತು, ಬಟ್ ನಾನೀಗ ಪೂಜೆ ಮಾಡಿ ಹೀಗೆ ಬಂದಿದ್ದೀನಿ. ಹಾಗಾಗಿ ಮುಖ ತುಳಿಬಾರ್ದು ಅಂತ ಹೇಳಿ ಮುಖಕ್ಕೆ ತೋರಿಸಿಲ್ಲ ಅಷ್ಟೇ. ಮುಖಕ್ಕೆ ನಾನು ಏನಂದರೆ ಏನೂ ಹಾಕಿಲ್ಲ, ನೋಡ್ಬೋದು. ಏನಂದರೆ ಏನೂ ಹಾಕಿಲ್ಲ, ಜಸ್ಟ್ ಏನು ರೋಸ್ ವಾಟರ್ ಹಾಕ್ಕೊಂಡಿದ್ದೀನಿ, ಆದಮೇಲೆ ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ದೀನಿ ಅಷ್ಟು ಬಿಟ್ಟರೆ ನಾನು ಇನ್ನೇನು ಯೂಸ್ ಮಾಡೋದು ಇಲ್ಲ. ಆಲ್ಮೋಸ್ಟ್ ನಾನು ಮನೆಯಲ್ಲಿದ್ದರೆ ನನ್ನ ಒಂದು ಸ್ಕಿನ್ ಇದೇ ಥರ ಚೆನ್ನಾಗಿ ಉಳಿತಾ ಇರುತ್ತೆ. ಓಕೆನಾ. ಬೇರೆ ಎಲ್ಲನ ಹೊರಗಡೆ ಹೋದ್ರೂ ಅಷ್ಟೇ ಕಮ್ಮಿ. ಏನಾದರೂ ನಾವು ರಿಸೆಪ್ಷನ್ನು ಆ ಥರ ಈ ಥರ ಹೋಗ್ತೀವಿ ಅಂತಂದರೆ ರೇರಾಗಿ ಒಂದು ಫೌಂಡೇಶನ್ನ ಯೂಸ್ ಮಾಡ್ತೀನಿ ಬಿಟ್ಟರೆ ಇನ್ನೇನು ಯೂಸ್ ಮಾಡೋದಿಲ್ಲ. ನಾರ್ಮಲಾಗಿ ಎಲ್ಲರೂ ಯೂಸ್ ಮಾಡ್ತಿದ್ದಂಗೆ ಎಲ್ಲರ್ಕಿಂತ ಐಬ್ರೋ ನನಗೆ ಚೆನ್ನಾಗಿದೆ ಅಂತ ಅಂದ್ಕೊತೀನಿ. ನನ್ನ ಥರನೇ ನಿಮಗೆ ಥಿಕ್ಕಾಗಿ ಐಬ್ರೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆನೂ ವಿಡಿಯೋ ಮಾಡಿ ಹಾಕ್ತೀನಿ. ನೈಟ್ ಹೊತ್ತು ಯಾವ ಥರ ರುಟೀನ್ ಇರಬೇಕು ನಮ್ಮ ಒಂದು ಐಬ್ರೋಗೆ ಅಂತ ಹೇಳಿ. ಓಕೆನಾ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್.